ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ಇಂದಿನ ಒಂದು ತರಗತಿಯಲ್ಲಿ ನಾವು ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ ಈಗೋವಿನ ಅಥವಾ ಅಹಮ್ಮಿನ ರಕ್ಷಣಾ ತಂತ್ರಗಳನ್ನು ಕುರಿತು ಅಧ್ಯಯನವನ್ನು ಮಾಡೋಣ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಹೊಂದಿರತಕ್ಕಂಥ ಒಂದು ಗುಣ ಇದು. ಯಾವುದು? ಈಗೋ ಅಂತಕ್ಕಂಥದ್ದು 3 ಜನ ನಿರ್ದಯಿ ಯಜಮಾನರ ನಡುವೆ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಅದು ಹೊರಗಣ ಪರಿಸರದಲ್ಲಿ ಉದ್ಭವವಾಗುವ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಸೂಪರ್ ಈಗೋವಿನ ಅಣತಿಗಳನ್ನು ಮೀರದೆ ಇದ್ದನ್ನು ಅಪೇಕ್ಷೆಗಳನ್ನು ಪೂರೈಸಬೇಕು. ಈ 3 ಕ್ರಿಯೆಗಳನ್ನು ನೆರವೇರಿಸಲು ಅದು ಭಾಳಷ್ಟು ಬುದ್ಧಿ ಕೌಶಲ್ಯಗಳನ್ನು ಉಪಯೋಗಿಸಬೇಕಾಗುತ್ತೆ. ಹಲವು ವೇಳೆ ಈಗೋ ಅಂತಕ್ಕಂಥದ್ದು ಸಂಕಷ್ಟಕ್ಕೆ ಒಳಗಾಗುವ ಸಂಭವವೂ ಉಂಟು. ತನ್ನ ಇಚ್ಛಾ ಪೂರೈಕೆಗಳ ತಕ್ಷಣ ಅದರ ಏನು ಇಚ್ಛೆಗಳಿರುತ್ತೋ ಅದು ತಕ್ಷಣ ಪೂರೈಸಬೇಕು ಅಂತ ಹೇಳ್ತಕ್ಕಂಥದ್ದು. ಅದು ಸದಾ ನನಗೆ ಬೇಕು ಎನಿಸುತ್ತಿರುತ್ತದೆ. ಉದಾಹರಣೆಗೆ ನಾನು ನಿಮ್ಮನ್ನು ತಿಳಿಸಿದ್ದೀನಿ, ಸದಾ ಸಂತೋಷವಾಗಿ ಇರುವಂಥದ್ದು ಅಂತ. ಹೀಗಾಗಿ ಇದು ಈಗೋ ಇದ್ದಂತಕ್ಕಂಥದ್ದು ನಿಂತಿರೋದು ಪ್ಲೀಸರ್ ಪ್ರಿನ್ಸಿಪಲ್ ಮೇಲೆ. ಆದರೆ ಈಗೋ ಅಂತಕ್ಕಂಥದ್ದು ರಿಯಾಲಿಟಿ ಪ್ರಿನ್ಸಿಪಲ್ ಮೇಲೆ ನಿಂತಿದೆ, ಅಂದರೆ ತತ್ವದ ಮೇಲೆ ನಿಂತಿದೆ. ಈ ಈಗೋ ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂತಂದಾಗ ಸ್ವಲ್ಪ ತಡಿ ಅಂತಕ್ಕಂಥ ರೀತಿಯಲ್ಲಿ ಇದ್ದನ್ನು ತಡಿಸುತ್ತೆ. ಆದರೆ ಅಥವಾ ಸೂಪರ್ ಈಗೋ ಏನಿದೆಯೋ ಅದರ ಒತ್ತಡ ಹೆಚ್ಚಾದಾಗ ಈಗೋ ಅಂತಕ್ಕಂಥ ಒಂದು ಏನು ನಮ್ಮಲ್ಲಿರ್ತಕ್ಕಂಥ ಒಂದು ಗುಣ ಇದೆಯೋ ಆ ಗುಣದಲ್ಲಿ ಏನಾಗುತ್ತೆ ಅಂತಂದಾಗ ಕೆಲವೊಂದು ಕಳವಳಗಳನ್ನು ಉಂಟಾಗುತ್ತೆ. ಈ ಕಳವಳವನ್ನು ನಿವಾರಿಸಲು ಈಗೋ ಕೆಲವು ತಂತ್ರಗಳನ್ನು ಹುಡುಕುತ್ತೆ. ಅಂದರೆ ಸೂಪರ್ ಈಗೋಯಿನಿಂದ ಬಚಾವಾಗಲು ಅಥವಾ ಅದರಿಂದ ಹೊರಬರಲು ತನ್ನಲ್ಲೇ ತಾನು ಏನಾಗುತ್ತೆ ಅಂತಂದಾಗ ಕೆಲವೊಂದು ಒಂದು ಟೆಕ್ನಿಕ್ಸ್ಗಳನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಅಂದರೆ ಸೂಪರ್ ಈಗೋವಿನ ಒತ್ತಡ ಹೆಚ್ಚಾದಾಗ ಕಳ್ಳತನ ಮಾಡಬೇಡ, ಸಿಗರೇಟ್ ಸ್ಮೋಕ್ ಮಾಡಬೇಡ, ಡ್ರಿಂಕ್ಸನ್ನು ಮಾಡಬೇಡ, ತಪ್ಪುಗಳನ್ನು ಹೇಳಬೇಡ, ಸುಳ್ಳುಗಳನ್ನು ಹೇಳಬೇಡ. ತಕ್ಷಣಕ್ಕಾಗಿ ಏನು ಮಾಡುತ್ತೆ, ಇದರ ಒತ್ತಡಗಳು ಹೇಳಬೇಡ ಅಂತಕ್ಕಂಥ ಒತ್ತಡಗಳಿದೆಯಲ್ಲ, ಆ ಒತ್ತಡಗಳಿಂದ ಹೊರಬರಲು ಇದು ತನ್ನದೇ ಆದಂಥ ಕೆಲವೊಂದು ತಂತ್ರವನ್ನು ಹುಡುಕುತ್ತೆ. ಅದನ್ನೇ ನಾವು ಏನಂತ ಕರಿತೀವಿ ಅಂತಂದಾಗ ಈಗೋ ತಂತ್ರಗಳು ಅಥವಾ ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್ ಅಂಥೇಳಿ ಕರಿತೀವಿ. ನೆನಪಿರಲಿ, ಇದನ್ನು ನಾನು ಭಾಳ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಈಗೋ ಸೂಪರ್ ಈಗೋ ಈ 3 ಗುಣಗಳು ಏನಿದೆ ವ್ಯಕ್ತಿತ್ವದ ಒಂದು 3 ಸ್ತರಗಳಿದ್ದಂತೆ. ಇಲ್ಲಿ ಇದ್ದಂತಕ್ಕಂಥದ್ದು ಯಾವಾಗಲೂ ಸಂತೋಷವನ್ನು ಬಯಸ್ತಾ ಇದ್ದರೆ, ಈಗೋ ಅಂತಕ್ಕಂಥದ್ದು ಅದು ಮಧ್ಯದಲ್ಲಿಯೇ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಆಯಿತು ಮಾಡೋಣ ಸರಿ ಅಂತನ್ನುವ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಇರುತ್ತೆ. ಆದರೆ ಸೂಪರ್ ಈಗೋ ಮಾತ್ರ ಸರಿಯಾದದ್ದನ್ನಕ್ಕೆ ಅವಕಾಶ ಕೊಡುತ್ತೆ, ತಪ್ಪಿದ್ದನ್ನು ತಡೆ ಹಿಡಿಯುವ ಪ್ರಯತ್ನ ಮಾಡುತ್ತೆ. ಯಾವಾಗ ತಡೆ ಹಿಡಿಯುವ ಪ್ರಯತ್ನ ಹೆಚ್ಚಿಗಾಗುತ್ತೋ ಆ ಹೆಚ್ಚಾದಾಗ ಏನಾಗುತ್ತೆ, ಈ ರೀತಿಯಾದಂಥ ರಕ್ಷಣಾ ತಂತ್ರಗಳನ್ನು ಅದು ಯಾವುದು ಈಗೋ ಅಳವಡಿಸಿಕೊಳ್ಳುತ್ತೆ. ಅದಕ್ಕಾಗಿ ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತಕ್ಕಂಥದ್ದು ಅಹಮ್ಮಿನ ರಕ್ಷಣಾ ತಂತ್ರಗಳು ಅಂತ ಅನ್ನೋದು. ಇದು ಇದ್ದನಿದಲ್ಲ, ಸೂಪರ್ ಈಗೋದಲ್ಲ, ಕೇವಲ ಈಗೋ. ಒಟ್ಟಾರೆ ಈಗೋ ತನ್ನ ಕಾರ್ಯವನ್ನು ನಿರ್ವಹಿಸಿಕೊಳ್ಳಬೇಕು. ಯಾವಾಗ ತನ್ನ ಕಾರ್ಯವನ್ನು ನಿರ್ವಹಿಸಲು ಅಸಫಲವಾಗುತ್ತೋ ಆ ಸಂದರ್ಭದಲ್ಲಿ ಇದು ತನ್ನದೇ ಆದಂಥ ಮೆಕ್ಯಾನಿಸಮನ್ನು ಉಪಯೋಗವನ್ನು ಮಾಡುತ್ತೆ. ಈ ರಕ್ಷಣಾ ತಂತ್ರಗಳಿಗೆ ಕಾರಣ ಯಾವುದು ಅಂತಂದಾಗ ಈಗೋನಲ್ಲಿ ಇರ್ತಕ್ಕಂಥ ಕಳವಳ, ಆತಂಕ ಅಥವಾ ಭಯ ಅಥವಾ ಉದ್ವಿಗ್ನತೆ ಅಂತ ಕರಿತೀವಿ.
ಸಮಾನಾಂತರ ಪದ ನಮಗೆ ಉದ್ವಿಗ್ನತೆ ಅಂತಕ್ಕಂಥದ್ದೇ ಪದ. ಭಯ ಅಂತಂದರೆ ಫಿಯರ್ ಅಂತ ಆಗುತ್ತೆ. ಎಂಗ್ಜೈಟಿ ಅಂತಂದರೆ ನಾವು ಅದನ್ನು ಒಂದು ಉದ್ವಿಗ್ನತೆ ಅನ್ನೋ ಪದದಲ್ಲಿ ಬಳಸ್ಬೋದು. ಹೀಗೆ ಈ ಉದ್ವಿಗ್ನತೆಯನ್ನು ಅಥವಾ ಭೀತಿಯನ್ನು ನಾವು 3 ರೀತಿಯಾಗಿ ಏನು ಮಾಡ್ತೀವಿ ಅಂತಂದಾಗ ವಿಂಗಡಣೆಯನ್ನು ಮಾಡ್ತೀವಿ. ಅದರಲ್ಲಿ ಆ ಎಂಗ್ಜೈಟಿಯಲ್ಲಿ, ಉದ್ವಿಗ್ನತೆ ಅಂದರೆ ಎಂಗ್ಜೈಟಿ ಅಥವಾ ಭೀತಿ ಅಂತ ಕರಿಬೋದು ನೀವು. ಅದರಲ್ಲಿ ಯಾವುದು 3 ರೀತಿಯಾದಂಥ ಎಂಗ್ಜೈಟಿಗಳಿದೆ ಅಂತಂದಾಗ, ಒಂದು ರಿಯಾಲಿಟಿ ಎಂಗ್ಜೈಟಿ ಇದೆ, ಅಂದರೆ ವಾಸ್ತವಿಕ ಭೀತಿ ಅಂತ ಕನ್ನಡದಲ್ಲಿ ಕರಿತೀವಿ. ರಿಯಾಲಿಟಿ ಎಂಗ್ಜೈಟಿ ಅಂತಕ್ಕಂಥದ್ದಿದೆ, ಅದರಲ್ಲಿ ವಾಸ್ತವಿಕ ಭೀತಿ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ನಾವು ಅದನ್ನು ಮಾತಾಡೋದಾಗದಾಗ ನ್ಯೂರೆಟಿಕ್ ಒಂದು ಎಂಗ್ಜೈಟಿ ಅಂಥೇಳಿ ಬರುತ್ತೆ. ಆಮೇಲೆ ಮಾರಲ್ ಎಂಗ್ಜೈಟಿ ಅಂತಕ್ಕಂಥದ್ದು, ವಾಸ್ತವಿಕವಾಗಿರ್ತಕ್ಕಂಥ ಉದ್ವಿಗ್ನತೆ, ನೈತಿಕ ಮಾರಲ್ ಎಂಗ್ಜೈಟಿ ಅಂದರೆ ನೈತಿಕ ಉದ್ವಿಗ್ನತೆ, ಮತ್ತು ನ್ಯೂರೋಟಿಕ್ ಎಂಗ್ಜೈಟಿ ಅಂತಂದಾಗ ನಾವು ಅದನ್ನು ನ್ಯೂರೋಟಿಕ್ ಅಂತಕ್ಕಂಥ ಎಂಗ್ಜೈಟಿ ಅನ್ನುವ ರೀತಿಯಲ್ಲಿ ಅದನ್ನು ನಾವೇನು ಮಾಡ್ಬೋದು ಅಂತಂದಾಗ ಬಳಸ್ಬೋದು ಅಂತ. ಇಲ್ಲಿ ಈ ರಿಯಾಲಿಟಿ ಎಂಗ್ಜೈಟಿ ಅಂತಕ್ಕಂಥದ್ದು, ಮಾರಲ್ ಎಂಗ್ಜೈಟಿ ಅಂತಕ್ಕಂಥದ್ದು ಮತ್ತು ನ್ಯೂರೆಟಿಕ್ ಒಂದು ಎಂಗ್ಜೈಟಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಈ ಡಿಫೆನ್ಸ್ ಮೆಕ್ಯಾನಿಸಮನ್ನು ಯೂಸ್ ಮಾಡುವಲ್ಲಿ ಕಾರ್ಯಪ್ರವೃತ್ತ ಆಗ್ತವೆ ಅನ್ನೋದನ್ನು ಸ್ವಲ್ಪ ನಾವಿಲ್ಲಿ ನೋಡೋಣ. ಹಾಗಂದ್ರೆ ಏನು ಅಂತ. ಇಲ್ಲಿ ಒಬ್ಬ ವ್ಯಕ್ತಿಗೆ ನಿಜವಾದ ಅಪಾಯ ಕಂಡು ನಿಜವಾದಂಥ ಒಂದು ಅಪಾಯ ಕಂಡು ಬಂದಾಗ ಇಲ್ಲಿ ಉಂಟಾಗುವ ಒಂದು ಮನಸ್ಸಿನ ಸ್ಥಿತಿ, ಅದನ್ನು ನಾವೇನಂತ ಕರಿತೀವಿ ಅಂತಂದಾಗ ವಾಸ್ತವಿಕ ಭೀತಿ ಅಂಥೇಳಿ ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿ ನಿಜವಾದಂಥದ್ದು, ಹುಲಿ ಅವನ ಎದುರುಗಡೆ ಬಂದಿದೆ, ಆ ಹುಲಿ ಎದುರುಗಡೆ ಬಂದಾಗ ಅವನಿಗೆ ಮನಸ್ಸಿನಲ್ಲಿ ಭಾಳಷ್ಟು ಆತಂಕಗಳು ಉಂಟಾದಾಗ ಅಂಥ ಒಂದು ಸ್ಥಿತಿಯನ್ನು ಎದುರಿಸುವ ಸಂದರ್ಭದಲ್ಲಿ ವ್ಯಕ್ತಿಗೆ ಉಂಟಾಗ್ತಕ್ಕಂಥ ಒಂದು ಭಯ ಇದೆಯಲ್ಲ, ಅದನ್ನು ಏನು ರಿಯಾಲಿಟಿ ಎಂಗ್ಜೈಟಿ ಅಂತ ಕರಿಬೋದು. ಭಯದ ಕಾರಣ ನಮಗೆ ತಿಳಿದಿರುತ್ತೆ, ಅದು ಹುಲಿ ಇದೆ ನಮ್ಮ ಎದುರುಗಡೆ ಅಂತಕ್ಕಂಥದ್ದು ನಮಗೆ ತಿಳಿದಿರುತ್ತೆ, ನಮಗೆ ಭಯದ ಅನುಭವವಾಗುತ್ತೆ. ಬಹುಶಃ ಕುವೆಂಪು ಅವರು ಬರೆದಿರ್ತಕ್ಕಂಥ ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥ ಕಾದಂಬರಿಯಲ್ಲಿ ಒಬ್ಬ ವ್ಯಕ್ತಿ ತಂಬಾಕು ತಿಕ್ತಾ ಕೂತ್ಕೊಳ್ತಾನೆ. ತಿಕ್ತಾ ಕಣ್ಣು ಸ್ವಲ್ಪ ಈ ಕಡೆ ನೋಡಿದಾಗ ಅಲ್ಲೊಂದು ಹುಲಿ ಅವನನ್ನೇ ದಿಟ್ಟಿಸಿ ನೋಡ್ತಾ ಇರುತ್ತೆ. ಆವಾಗ ಅವನಲ್ಲಿ ಉಂಟಾಗಿರ್ತಕ್ಕಂಥ ಭಯ ಹೇಳೋಕ್ಕೆ ಆಗದು, ಅವನೇ ಅನುಭವಿಸಿರಬೇಕು. ಯಾಕಂದರೆ ಸಮ್ಟೈಮ್ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ ಅಂತ ನಾವು ಪದಗಳನ್ನು ಕೇಳ್ತೀವಿ. ನಾನು ನೋಡಿ ಇದೆ ಒಂದು ಪ್ರೋವರ್ಬ್ ಇದೆ, ನಮ್ಮ ಅನುಭವ ನಾವು ಹೇಳೋಕ್ಕಾಗಲ್ಲ, ಅದನ್ನು ಅನುಭವಿಸೋರಿಗೆ ಅದು ಗೊತ್ತಿರುತ್ತೆ. ಹಾಗೆ ಇಲ್ಲಿ ಆ ಹುಲಿಯನ್ನು ನೋಡಿದಾಗ ಅವನಿಗೆ ಆಗಿರ್ತಕ್ಕಂಥ ಭೀತಿ ಇದೆಯಲ್ಲ, ಆ ಭೀತಿ ಮತ್ತು ಅದರ ಅನುಭವ ಅವನಿಗೆ ಆಗಿರುತ್ತೆ. ಆದ ಕಾರಣ ನಮಗೆ ತಿಳಿಯದಿದ್ದಾಗ ಉಂಟಾಗುವುದು ಏನು ಅಂತಂದಾಗ ಎಂಗ್ಜೈಟಿ, ನಮಗೆ ತಿಳಿಯದಿದ್ದಾಗ ಉಂಟಾಗುವುದೇನು ಅಂತಂದಾಗ ಎಂಗ್ಜೈಟಿ. ಆ ಎಂಗ್ಜೈಟಿಗೆ ಕಾರಣವಿದೆ, ಅದು ನಮಗೆ ತಿಳಿದಿರುವುದಿಲ್ಲ. ಎಂಗ್ಜೈಟಿಯ ಕಾರಣ ಎಲ್ಲಿರುತ್ತೆ? ಸುಪ್ತ ಚೇತನದಲ್ಲಿ ಇರುತ್ತೆ. ಅದು ಆ ಸುಪ್ತ ಚೇತನದಲ್ಲಿ ಇರ್ತಕ್ಕಂಥ ಒಂದು ಎಂಗ್ಜೈಟಿಯನ್ನು 2 ಬಗೆಯಾಗಿ ನಾವು ನೋಡ್ತೀವಿ. ಯಾವುದ್ಯಾವುದು ಅಂತ ಅಂದಾಗ ಅವನು ಹೇಳ್ತಾನೆ ನ್ಯೂರೆಟಿಕ್ ಮತ್ತು ಮಾರಲ್ ಎಂಗ್ಜೈಟಿ ಅಂತ. ಇದ್ದಿನ ಅನೈಚಾರಿಕ ಅಥವಾ ಅವೈಚಾರಿಕ ಅಂತ ಹೇಳ್ಬೋದು. ಅವೈಚಾರಿಕ, ಅನಾಗರಿಕ ಅಪೇಕ್ಷೆಗಳು ಕಟ್ಟೆ ಹೊಡೆದು ಹೊರಬರುತ್ತವೆ ಎನಿಸಿದಾಗ, ಅರ್ಥ ಆಗ್ತಾ ಇದೆಯಾ? ಇದ್ದು ಅತಿ ಐಸ್ ಕ್ರೀಮ್ ತಿಂದಾಗ ಏನಾಗ್ಬೋದಪ್ಪ, ನನಗೆ ಇದು ಬೇಕು, ಯಾವುದೋ ಒಂದು ವಸ್ತು ಬೇಕೇ ಬೇಕು ಅಂತ ಭಾಳ ಹಠ ಹಿಡಿದಾಗ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಇಲ್ಲ ಹುಲಿನೇ ಬೇಕು ನನಗೆ ಆಟ ಆಡೋಕ್ಕೆ ಅಂತಂದಾಗ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಅದರ ಅವೈಚಾರಿಕ ವಿಚಾರಕ್ಕೆ ಬರದೇ ಇರತಕ್ಕಂಥದ್ದು ಕೆಲವೊಂದು ಅನಾಗರಿಕ ಅಪೇಕ್ಷೆಗಳಿರ್ತಾವಲ್ಲ, ನನಗೆ ಇಂಥದ್ದು ಬೇಕು, ಅದು ಬೇಕು, ಚೆನ್ನಾಗಿ ಕಾಣೋದೆಲ್ಲನೂ ಬೇಕು ಅಂತ ಅದರ ಮಿತಿ ಮೀರಿದಾಗ ಅಥವಾ ಕಟ್ಟೆ ಹೊಡೆದಾಗ
ಹೊರಬರುತ್ತವೆ. ಈಗೇನು ಹೊರಬರ್ಬೋದು ಅಂತ ಅನಿಸಿದಾಗ ಈಗೋ ಅವುಗಳ ಮೇಲಣ ಹತೋಟಿಯನ್ನು ಕಳೆದುಕೊಂಡಾಗ ಉಂಟಾಗುವುದು ನ್ಯೂರೋಟಿಕ್ ಆಂಗ್ಸೈಟಿ. ಅವಾಗ ಈಗೋ ಏನು ಮಾಡುತ್ತೆ, ಇಲ್ಲಿವರೆಗೂ ತಡಿ ನೋಡೋಣ ಮಾಡೋಣ ಅಂತ ಹೇಳುತ್ತಲ್ವ, ಈಗ ಭಾಳ ಆದಾಗ ಯಾವುದೋ ಒಂದು ಸುಂದರವಾದಂಥ ವಸ್ತು ಬೇಕೇ ಬೇಕು, ಅದು ನನ್ನದಲ್ಲ ಬೇರೆ ಯಾರದು, ಆ ವಸ್ತು ನನಗೆ ಬೇಕೇ ಬೇಕು ಅಂತ ಯಾವಾಗ ಕೇಳ್ತಾ ಇರುತ್ತೆ, ಭಾಳ ಓರಾದಾಗ ಏನಾಗುತ್ತೆ, ಆ ಇದ್ದಿಗೆ ಅದನ್ನು ತಡೆಯೋಕ್ಕೆ ಆಗಲ್ಲ, ಈಗೋಗೆ ಇದನ್ನು ತಡೆಯೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಇದೆಯಲ್ಲ, ಆ ಸಂದರ್ಭದಿಂದ ಹೊರಗಡೆ ಬಂದಂಥ ಎಲ್ಲ ಗುಣಗಳನ್ನು ನಾವು ಏನಂತ ಕರಿತೀವಿ, ನ್ಯೂರೋಟಿಕ್ ಆಂಗ್ಸೈಟಿ ಅಂಥೇಳಿ ಕರಿತೀವಿ. ಇನ್ನು ಕೆಲವೊಂದು ಅನೈತಿಕ ಪ್ರವೃತ್ತಿಗಳು ಇದ್ದಂದು ಏನಿರುತ್ತೆ, ಅನೈತಿಕ ಪ್ರವೃತ್ತಿಗಳು ಭಾಳ ಲೈಂಗಿಕ ಒಂದು ಆಸೆಗಳು ಅದಕ್ಕೆ ಇರುತ್ತೆ, ಅನೈತಿಕ ಪ್ರವೃತ್ತಿಗಳು ಇರುತ್ತೆ, ಮತ್ತು ವಿನಾಶಕಾರಕ ಬಯಕೆಗಳಿರುತ್ತೆ. ಯಾವುದೋ ಹುಡುಗಿ ಬೇಕು, ಸುಂದರವಾದಂಥ ಹುಡುಗಿ, ಅದು ನನಗೆ ಬೇಕು ಅಂತ ಅನಿಸುತ್ತೆ. ಬೇಕು ಅಂತ ಅನಿಸೋ ಅಷ್ಟೇ ಸಹಜವಾಗಿದ್ದರೆ ಆ ಇದ್ದಿಗೆ ತಡೆದಿದೆ ಅಂತ ಅರ್ಥ. ಇನ್ನೂ ಅದನ್ನು ಅತಿ ಆದಾಗ ಇನ್ನಿತರ ಒಂದು ಅನೈಚಾರಿಕ ಒಂದು ಅನಾಗರಿಕ ಕಾರ್ಯಗಳಲ್ಲಿ ತೊಡಗಿದಾಗ ಅದೇನಾಗುತ್ತೆ ಅಂತಂದಾಗ ನ್ಯೂರೋಟಿಕ್ ಟೆಂಡೆನ್ಸಿ ಆಗುತ್ತೆ. ಈ ವಿನಾಶಕಾರಕ ಒಂದು ಮನಸ್ಸುಗಳಿದೆಯಲ್ಲ, ಬಯಕೆಗಳಿದೆಯಲ್ಲ, ಅದನ್ನು ಆವರಿಸಿಕೊಂಡಾಗ, ಮನುಷ್ಯನಿಗೆ ಆವರಿಸಿಕೊಂಡಾಗ ಆಗುವ ಭೀತಿ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂತಂದಾಗ ಆಗುವ ಭೀತಿ ಇದೆಯಲ್ಲ, ಅದು ಆ ಮಾರಲ್ ಆಂಗ್ಸೈಟಿ ಏನಾಗುತ್ತೆ, ಹುಟ್ಟುವುದು ಸೂಪರ್ ಇಗೋಯಿನ ಪ್ರಭಾವದಿಂದ. ನಮ್ಮ ಆಂತರಿಕ ಮೌಲ್ಯಗಳನ್ನು, ನೈತಿಕ ಸಂಪ್ರದಾಯಗಳನ್ನು ಮೀರಿ ನಡೆಯುತ್ತಿವೆ ಏನೋ ಅಂತ ನಮಗೆ ಅನಿಸಿದಾಗ ಉಂಟಾಗ್ತಕ್ಕಂಥ ಭೀತಿ ಇದೆಯಲ್ಲ, ಆ ಮಾಡಬಾರದನ್ನು ಮಾಡಿದಾಗ ಉಂಟಾಗುವ ನಾಚಿಕೆ, ಕಳಂಕ, ಒಂಥರ ಅಸಹ್ಯ ಇದೆಯಲ್ಲ, ಆ ಭಾವನೆ ಇವೆಲ್ಲವೂ ಏನು ಅಂತಂದಾಗ ನೈತಿಕ ಭೀತಿಯಲ್ಲಿ ಬರುತ್ತೆ. ಅಯ್ಯೋ ನಾನು ಮಾಡಬಾರ್ದಾಗಿತ್ತು, ಮಾಡಿ ದೊಡ್ಡ ತಪ್ಪು ಮಾಡಿದೆ ಅಂತಕ್ಕಂಥ ಫೀಲಿಂಗ್ ಇದೆಯಲ್ಲ, ದಟ್ಸ್ ಕಾಲ್ಡ್ ಸೂಪರ್ ಇಗೋ. ಒಟ್ಟಾರೆ ಸ್ನೇಹಿತರೆ, ಒಂದೇ ಒಂದು ಮಾತಲ್ಲಿದೆ, ಮೂರನ್ನು ನಾವು ಹೇಳಬೇಕಾದಾಗ, ಒಂದು ಕೆಟ್ಟದ್ದು ಅಂದರೆ ಭಾಳ ಸಂತೋಷ ಇದೆ ಅಂತ ಅದು ತಿಳ್ಕೊಂಡು ಹೋಗ್ತಾ ಇರುತ್ತೆ, ಅದನ್ನು ತಡೆಯೋ ಪ್ರಯತ್ನ ಆಗುತ್ತೆ, ಆದರೆ ತಡೆಯಲ್ಲ, ಅದು ಹಾಗೇ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಅತಿ ಆದಾಗ ಎರಡನ್ನೂ ಸಂಭಾಳಿಸೋಕ್ಕೆ ಬರುತ್ತಲ್ಲ, ಅದರಿಂದ ನಮಗೆ ಅನಾಹುತ ಆದಾಗ ನಮ್ಗೆ ಗೊತ್ತಾಗುತ್ತಲ್ಲ, ಅಯ್ಯೋ ಇದೇನಾ ಜೀವನ ಅಂತ. ದಟ್ ಈಸ್ ಕಾಲ್ಡ್ ಮಾರಲ್ ಆಂಗ್ಸೈಟಿ. ಅಂದರೆ ಇಟ್ ಈಸ್ ಲೈಕ್ ಎ ಸೂಪರ್ ಈಗೋ ಮಾರಲ್ ಆಂಗ್ಸೈಟಿ. ಆ ರಿಯಾಲಿಟಿ ಆಂಗ್ಸೈಟಿ ಏನು ಅಂತಂದು ನನಗೆ ವಾಸ್ತವವಾಗಿ ಆಗ್ತಕ್ಕಂಥ ಭಯ, ಭೀತಿ. ಆ ವಾಸ್ತವವಾಗಿ ಆಗ್ತಕ್ಕಂಥ ಭಯ, ಭೀತಿ ಇದೆಯಲ್ಲ, ಅಲ್ಲಿ ಕೆಲವೊಂದಿಷ್ಟು ಏನಾಗುತ್ತೆ ಅಂತಂದಾಗ ಮಾರಲ್ ಆಂಗ್ಸೈಟಿ ಅಂತ ಬರುತ್ತೆ, ಇನ್ನೊಂದು ಈ ನ್ಯೂರೋಟಿಕ್ ಆಂಗ್ಸೈಟಿ ಅಂತ ಬರುತ್ತೆ. ನ್ಯೂರೋಟಿಕ್ ಏನಾಗುತ್ತೆ ಅಂತಂದಾಗ ಭಾಳಷ್ಟು ಹತೋಟಿಯನ್ನು ಮೀರಿದಾಗ ಉಂಟಾಗ್ತಕ್ಕಂಥ ಕೆಲವೊಂದು ಅನೈಚಾರಿಕ ಒಂದು ಘಟನೆಗಳು ನಡೀತಾವಲ್ಲ, ಅದನ್ನು. ಹೀಗೆ ಭೀತಿ ಅಂತಕ್ಕಂಥದ್ದು, ಉದ್ವಿಗ್ನತೆ ಅಂತಕ್ಕಂಥದ್ದು ಯಾವುದೇ ಮೂಲವಾಗಿರಲಿ, ಅದು ಅದರ ಒಂದು ಪರಿಣಾಮ ಇರುತ್ತಲ್ಲ, ಭಾಳಷ್ಟು ಒಂದು ಅಹಿತಕರವಾಗಿರುತ್ತೆ, ಅನಾಹುತಕ್ಕೆ ಈಡಾಗುವಂಥದ್ದಿರುತ್ತೆ. ಅಹಿತಕರವಾದಂಥ ಕೆಲವೊಂದು ಅನುಭವಗಳನ್ನು ಪರಿಹರಿಸಿಕೊಳ್ಳಕ್ಕೆ ನಾವೇನು ಮಾಡ್ತೀವಿ ಅಂದರೆ ಪ್ರಯತ್ನ ಪಡ್ತೀವಿ. ಯಾವುದೋ ನೋವಿದೆ ಅದರಿಂದ ಹೊರಬರಬೇಕಂತೀವಿ, ಯಾವುದೋ ನೋವಿನಿಂದ ತಪ್ಪಿಸ್ಕೋಬೇಕಂತೀವಿ, ಏನೋ ಒಂದು ಕ್ರಿಯೆ ಆಗಿದೆ ಆ ಕ್ರಿಯೆಯಿಂದ ಹೊರಬರಬೇಕು ಅಂತ ಏನೋ ಒಂದು ನೆಪವನ್ನು ಹೇಳ್ತೀವಿ. ಇವೆಲ್ಲವೂ ಏನು ಅಂತಂದಾಗ ಈ ರೀತಿಯಾದಂಥ ಪ್ರಕ್ರಿಯೆಗಳಿದೆಯಲ್ಲ, ಅವೆಲ್ಲವೂ ಸ್ವಯಂ ರಕ್ಷಣೆ ಮಾಡ್ಕೊಳ್ತಕ್ಕಂಥ ತಂತ್ರಗಳು, ಸ್ವಯಂ ರಕ್ಷಣೆ ಮಾಡ್ಕೊಳ್ತಕ್ಕಂಥ ತಂತ್ರಗಳು. ಈ ತಂತ್ರಗಳು ಅಪ್ರಜ್ಞಾತ್ಮಕವಾಗಿ ನಡೀತಾ ಇರ್ತವೆ, ಅಂದರೆ ನಮಗೆ ಪ್ರಜ್ಞೆಗೆ ಇರಲ್ಲ. ಇವೆಲ್ಲವೂ ಅಪ್ರಜ್ಞಾಪೂರ್ವಕವಾಗಿ ನಡೀತಕ್ಕಂಥದ್ದು. ಇವು ವಾಸ್ತವಿಕತೆಯನ್ನು ತಿರುಚಿ ಕೊಂಚ ವಿರೂಪಗೊಳಿಸ್ತಕ್ಕಂಥ ಗುಣಗಳಿವು. ವಾಸ್ತವ ಸಂಗತಿ ಏನಿದೆಯಲ್ಲ, ವಾಸ್ತವ ಸಂಗತಿಯನ್ನು ಬಿಟ್ಟು ಸ್ವಲ್ಪ ಬೇರೆ ರೀತಿಯಾಗಿ ಹೇಳೋದು. ನಾನು ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಸುಂದರವಾದಂಥ ಹುಡುಗಿಯನ್ನು ಹಾದಿಯಲ್ಲಿ ರೇಗಿಸ್ತಾ ಇದ್ದ. ಅದು ನಮಗೆ ಪರಿಚಯ ಇರ್ತಕ್ಕಂಥವರ ಹುಡುಗಿ ಯಾರೋ ಒಬ್ಬರು. ಆವಾಗ ಯಾರೋ ಗೊತ್ತಿರ್ತಕ್ಕಂಥವ್ರು ಬಂದಾಗ ಆವಾಗ ಏನಿಲ್ಲ ನೋಡ್ತಾ ಇದೆ, ಬೇಕಂತ ಮಾತಾಡಿಸ್ತಾ ಇದೆ, ನನಗೆ ಗುರುತು ಹಿಡಿತಾಳೋ ಅಥವಾ ಇಲ್ಲೋ ಅಂತ ಅನ್ನುವ ಮಾತುಗಳಿದೆಯಲ್ಲ, ಮಾಡುವ ಅವರ ದೃಷ್ಟಿಕೋನ, ಅವನ ಒಂದು ಆಂತರಿಕ ಭಾವನೆ ಬೇರೆ, ಅದನ್ನು ತಿರುಚುವ ರೀತಿ ಈ ರೀತಿಯಾಗಿ ಸ್ವಲ್ಪ ಬೇರೆ ಹೊಸ ರೂಪವನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಯಾರೋ ಒಬ್ಬ ಕದ್ದು ಒಂದು ಅಂಗಡಿಯಿಂದ ವಸ್ತುವನ್ನು ತೊಗೊಂಡು ಹೋಗಬೇಕು ಅಂತ ಇದ್ದಾನೆ. ಅಷ್ಟರಲ್ಲೇ ಆ ಅಂಗಡಿಯವನು ಒಳಗಡೆಯಿಂದ ಹೊರಗಡೆ ಬಂದಾಗ ಏನು ಮಾಡ್ತಾ ಇದೆಯೋ ಅಂತ ಕೇಳಿದಾಗ ಏನಿಲ್ಲ ಇದು ವಸ್ತು ನೋಡ್ತಾ ಇದ್ದೆ ಅಂತ ಅನ್ನೋದಿದೆಯಲ್ಲ, ತಿರುಚುವಿಕೆ. ಹೀಗೆ ಆ ತಿರುಚುವ ಗುಣಗಳನ್ನು ನಾವೇನಂತ ಕರಿತೀವಿ ಅಂದರೆ ಸ್ವಯಂ ರಕ್ಷಣಾ ತಂತ್ರಗಳು ಅಂಥೇಳಿ ಕರಿತೀವಿ.
ಹೀಗೆ ಈ ರೀತಿಯಾಗಿ ಆ ವಾಸ್ತವಿಕತೆಯನ್ನು ತಿರುಚಿ ಕೊಂಚ ಅವಿರೂಪಗೊಳಿಸ್ತಕ್ಕಂಥ ಒಂದು ಗುಣ. ಹಾಗೆ ವ್ಯಕ್ತಿಗೆ ಇವು ಹೇಗೆ, ಏಕೆ, ಯಾವ ರೀತಿಯಾಗಿ ಜರುಗ್ತಾವ ಅಂತಕ್ಕಂಥದ್ದಕ್ಕೆ ನಮಗೆ ಉತ್ತರಗಳು ಇಲ್ಲ. ಹೀಗಾಗಿ ಇವೆಲ್ಲವನ್ನು ನಾವೇನು ಮಾಡ್ತೀವಿ ಅಂತಂದರೆ, ಫ್ರೈಡ್ ಏನು ಮಾಡ್ತಾನೆ ಅಂತಂದಾಗ ಈ ಒಂದು ಇದ್ದಿಗೋ ಸೂಪರಿಗೋ ಅಂತಕ್ಕಂಥ ಕ್ಯಾರೆಕ್ಟರ್ಸನ್ನು ಒಂದು ಕಡೆ ಇಟ್ಕೊಂಡು ಈ ಎಂಗ್ಸೈಟಿ, ಭೀತಿಯಿಂದ, ಯಾಕಂದರೆ ನಾನು ಭೀತಿ ಬಗ್ಗೆ ಇವತ್ತು ಯಾಕೆ ಹೇಳಿದೆ ನಿಮಗೆ ಅಂತಂದಾಗ, ಇದರಿಂದಲೇ ನಿಮಗೆ ಡಿಫೆನ್ಸ್ ಮೆಕ್ಯಾನಿಸಮ್ ಅರ್ಥ ಆಗ್ತಕ್ಕಂಥದ್ದು. ಹೀಗಾಗಿ ನಾನು ಅದನ್ನು ನಿಮಗೆ ವಿವರಣೆಯನ್ನು ಮಾಡಬೇಕಾಯಿತು. ಹೀಗೆ ಇವರು ಯಾರು, ನಮ್ಮ ಸಿಗ್ಮಂಡ್ ಫ್ರೈಡ್ರವರು ಇದನ್ನಪ್ಪ ಅಂದರೆ ಭಾಳಷ್ಟು ಒಂದು ಸರಳವಾಗಿ ಆ ಮೆಕ್ಯಾನಿಸಮ್ಗಳು ಯಾವ್ಯಾವು, ರಕ್ಷಣಾ ತಂತ್ರಗಳು ಯಾವ್ಯಾವು ಅನ್ನುವುದನ್ನು ನಿಮ್ಮ ಎದುರುಗಡೆ ಇಟ್ಟಿದ್ದಾರೆ. ಮೊದಲನೇದು ಯಾವುದು ಅಂತಂದಾಗ, ರಿಪ್ರೆಷನ್ ಈಸ್ ಅನ್ಕಾನ್ಸಿಯಸ್ ಬ್ಲಾಕಿಂಗ್ ಆಫ್ ಅನ್ಅಕ್ಸೆಪ್ಟಬಲ್ ಥಾಟ್ಸ್. ರಿಪ್ರೆಷನ್ ಅಂತಂದಾಗ ದಮನ ಅಂತ ಹೇಳ್ತೀವಿ, ದಮನ ಕ್ರಿಯೆಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಹೀಗೆ ರಿಪ್ರೆಷನ್ ಈಸ್ ದ ಅನ್ಕಾನ್ಸಿಯಸ್ ಬ್ಲಾಕಿಂಗ್ ಆಫ್ ಅನ್ಅಕ್ಸೆಪ್ಟಬಲ್ ಥಾಟ್ಸ್. ನೋಡಿ, ಬ್ಲಾಕಿಂಗ್ ಆಫ್ ಅನ್ಅಕ್ಸೆಪ್ಟಬಲ್ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಇಂಪಲ್ಸಸ್. ದ ಕೀ ಟು ರಿಪ್ರೆಷನ್ ಈಸ್ ದ್ಯಾಟ್ ಪೀಪಲ್ ಡೂ ಇಟ್ ಅನ್ಕಾನ್ಸಿಯಸ್ಲಿ. ಇದು ಕಾನ್ಸಿಯಸ್ ಆಗಿ ನಡೀತಕ್ಕಂಥದ್ದಲ್ಲ, ಅನ್ಕಾನ್ಸಿಯಸ್ ಆಗಿ, ನಾನು ಹೇಳಿದ್ದೀನಿ ಅಪ್ರಜ್ಞಾಪೂರ್ವಕವಾಗಿ ನಡೀತಕ್ಕಂಥ ಕ್ರಿಯೆಗಳು. ಸೊ ದೇ ಆಫನ್ ಹ್ಯಾವ್ ವೆರಿ ಲಿಟಲ್ ಕಂಟ್ರೋಲ್ ಓವರ್ ಇಟ್. ಸಮ್ಟೈಮ್ ಏನಾಗುತ್ತೆ, ಇದನ್ನು ನಮ್ಮ ಕಂಟ್ರೋಲ್ಗೆ ಬರಲ್ಲ. Repressed memories are memories that have been unconsciously blocked from access or view. But because memory is very malleable and ever changing, it is not like playing back a DVD of our life. The DVD has been filtered and even altered by our life experiences, even by what you have read, viewed. ಹೀಗೆ ಅಹಿತಕರವಾದಂಥ, ಒಟ್ಟಾರೆ ನಿಮಗೆ ಇದರ ಅರ್ಥ ಆಗಿರುತ್ತೆ, ಬಟ್ ಆದ್ರೂ ಅದನ್ನು ನಾನು ಒಂದು ಬಾರಿ ಕನ್ನಡದಲ್ಲಿ ಹೇಳುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇಲ್ಲಿ ಅಹಿತಕರವಾದಂಥ, ಸಾಧ್ಯವಾದಂಥ ಭಾವನೆಗಳು ಏನಾಗಿದೆ, ನಮ್ಮ ಬಯಕೆಗಳು ನಮ್ಮಲ್ಲಿ ಇದೆ. ನಮ್ಮಲ್ಲಿ ಭಾಳಷ್ಟು ಕ್ರಿಯೆಗಳು ಈ ರೀತಿಯಾಗಿ ನಡೆಯುತ್ತೆ. ಜಾಗೃತ ಮನಸ್ಸಿನಿಂದ ಹೊರದೂಡುವುದು ಅಂದರೆ ಸುಪ್ತ ಚೇತನಕ್ಕೆ ಅಥವಾ ಸುಪ್ತ ಚೇತನದ ಒಳಗೆ ಅಥವಾ ಆಳಕ್ಕೆ ದೂಡೋದನ್ನು ನಾವು ರಿಪ್ರೆಷನ್ ಅಂತ ಕರಿತೀವಿ. ನಮ್ಮ ಈ ರೀತಿಯಾದಂಥ ಒಂದು ಅಮಿತವಾದಂಥ ಒಂದು ಬಯಕೆಗಳಿದೆಯಲ್ಲ, ಸಂತೋಷ, ನಮಗೆ ಆಗಬೇಕು, ಅದು ಬೇಕು, ಇದು ಬೇಕು, ಇದನ್ನೇ ಬೇಕು ಅಂತ ಅನ್ನೋದಿರಲ್ಲ, ಅಂಥದ್ದನ್ನು ನಾವೇನು ಮಾಡ್ತೀವಿ, ಸಮ್ಟೈಮ್ ಸುಪ್ತ ಚೇತನದ ಒಳಗೆ ಏನು ಮಾಡ್ತೀವಿ, ದೂಡ್ತೀವಿ. ಅದನ್ನೇ ರಿಪ್ರೆಷನ್ ಅಥವಾ ದಮನ. ಅಂದರೆ ನನ್ನ ಆಸೆಗಳು ಎಲ್ಲವೂ ನಾನು ಏನು ಮಾಡ್ತಾಯಿದ್ದೀನಿ, ಬ್ಲಾಕ್ ಮಾಡ್ತಾಯಿದ್ದೀನಿ. ಅನ್ಅಕ್ಸೆಪ್ಟಬಲ್ ಥಾಟ್ಸ್ ಎಲ್ಲ ಏನು ಮಾಡ್ತಾಯಿದ್ದೀನಿ, ಬ್ಲಾಕ್ ಮಾಡ್ತಾಯಿದ್ದೀನಿ. ನನ್ನ ಎಲ್ಲ ಅನ್ಅಕ್ಸೆಪ್ಟಬಲ್ ಫೀಲಿಂಗ್ಸ್ ಇದೆಯಲ್ಲ, ಅವೆಲ್ಲವನ್ನು ಬ್ಲಾಕ್ ಮಾಡಿ, ಅದನ್ನು ರಿಪ್ರೆಸ್ ಮಾಡಿ ನಾನೇನು ಮಾಡ್ತೀನಿ ಅಂತಂದಾಗ ನನ್ನ ಸುಪ್ತ ಚೇತನದ ಒಳಗಡೆ ಅದಕ್ಕೆ ಧುಮುಕಿಸ್ತೀನಿ ಅಥವಾ ಅದನ್ನು ಒತ್ತಿ ಇಡ್ತೀನಿ ಅಂತ. ಹೀಗಾಗಿ ಈ ರೀತಿಯಾಗಿ ಧುಮುಕುವ ಕ್ರಿಯೆಯನ್ನು ನಾವೇನು ಮಾಡ್ತೀವಿ ಅಂತಂದಾಗ ರಿಪ್ರೆಷನ್ ಅಂಥೇಳಿ ಕರಿತೀವಿ. ಸಮ್ಟೈಮ್ ಏನಾಗುತ್ತೆ ಅಂತಂದಾಗ ಈ ರಿಪ್ರೆಷನ್ ಅಂತಕ್ಕಂಥದ್ದು ಆವಾಗವಾಗ ಏನೋ ಹೇಳುವಾಗ ಯಾವುದೋ ಬಂದುಬಿಡುತ್ತೆ. ಇದು DVD ಥರ ಅಲ್ಲ, ಒಂದು ಬಾರಿ ಹೇಳಿದ್ದನ್ನು 10 ಬಾರಿ ಅದನ್ನೇ ಅಂಥೇಳಿ, ಹಾಗಲ್ಲ. ಇಲ್ಲಿ ಕೆಲವೊಂದು ಸಾರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವೇನು ಮಾಡ್ತೀವಿ, ನಮ್ಮ ಸುಳ್ಳುಗಳನ್ನು ಸಹಜವಾಗಿ ನಾವು ಜನರ ಎದುರಿಗೆ ಇಡ್ತೀವಿ. ಹಾಗಿದ್ದಾಗ ಅವ್ರು ಅನ್ನಲ್ವ ನಮಗೆ, ಏನು ಮೊನ್ನೆ ಏನೋ ಹೇಳ್ತಾ ಇದ್ದಿ, ಇವತ್ತೇನೋ ಹೇಳ್ತಾ ಇದ್ದೀಯಾ ಅಂತಿದೆಯಲ್ಲ, ಇದೇ ಏನು ಅಂತಂದಾಗ ರಿಪ್ರೆಸ್ಡ್ ಫೀಲಿಂಗ್ ಸಮ್ಟೈಮ್ ಏನಾಗುತ್ತೆ, ಸುಪ್ತ ಚೇತನದಿಂದ ಹೊರಗಡೆ ಕಾನ್ಸಿಯಸ್ ಮೈಂಡ್ಗೆ ಬರುತ್ತೆ, ಅನ್ಕಾನ್ಸಿಯಸ್ಸಿಂದ ಕಾನ್ಸಿಯಸ್ಗೆ ಬರ್ತಕ್ಕಂಥದ್ದು ಅಂತ. ಹೀಗಾಗಿ ಇಲ್ಲಿ ಆಲೋಚನಾ ಕ್ರಿಯೆಗಳನ್ನು ಹತ್ತಿಕ್ಕುವುದು ಮತ್ತು ಅವಮಾನಕರವಾದ ಅನುಭವಗಳನ್ನು ಮರೆಯುವ ಪ್ರಯತ್ನವನ್ನು ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ರಿಪ್ರೆಷನ್ ಮಾಡ್ತೀವಿ. ಯಾರೋ ಏನೋ ನಾವು ಮಾಡಿದ ತಪ್ಪಿಗಾಗಿ ಏನೋ ಅಂದಿರ್ತಾರೆ, ಏನೋ ಬೈದಿರ್ತಾರೆ, 4 ಜನ ಕೇಳ್ಕೊಂಡಿರ್ತಾರೆ, ನೋಡಿರ್ತಾರೆ, ಥೂ ಅಂತ ಉಗಿದಿರ್ತಾರೆ. ಅದನ್ನು ನಾವೇನು ಮಾಡ್ತೀವಿ, ಏನೋ ಹೇಳೋಕ್ಕೆ ಏನೋ ಮಾಡೋಕ್ಕೋಗಿ ಅದನ್ನು ಮರೆಮಾಚುವ ಪ್ರಕ್ರಿಯೆಯನ್ನು ಮಾಡ್ತೀವಿ. ಈ ಅವಮಾನಕರವಾದಂಥ ಅನುಭವಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಮರೆಮಾಚುವುದು ಮುಂತಾದ ಪ್ರಕ್ರಿಯೆಗಳಲ್ಲಿ ಕಾರಣವನ್ನು ಹುಡುಕಾಡಿ ಅದಕ್ಕೆ ಇನ್ನೊಂದು ಕಾರಣವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಈ ರೀತಿಯಾಗಿ ಮಾಡ್ತಕ್ಕಂಥ ಗುಣಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ರಿಪ್ರೆಷನ್. ಹೀಗೆ ರಿಪ್ರೆಷನ್ ಮಾಡ್ತಾ ಇರಬೇಕಾದಾಗ ಕೆಲವೊಂದು ಏನಾಗುತ್ತೆ ಅಂತಂದಾಗ ಸ್ಥಾನ ಪಲ್ಲಟಗೆ ಒಳಗಾಗತಕ್ಕಂಥ ಸನ್ನಿವೇಶ ಇದೆ. ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಅಂತಂದಾಗ ಸ್ಥಾನ ಪಲ್ಲಟ. ನಾನು ಹೀಗೆ ಸುಳ್ಳು ಹೇಳ್ತಾ ಇರ್ತೀನಿ, ಹೀಗೆ ಕೆಲವೊಂದು ಫೀಲಿಂಗ್ಸ್ಗಳನ್ನು ನಾನು
ಅನ್ಅಕ್ಸೆಪ್ಟಬಲ್ ಫೀಲಿಂಗ್ಸ್ಗಳನ್ನು ತಡೆ ಹಿಡಿತಾ ಇದ್ದೀನಿ. ಆದರೂ ಸಮ್ ಟೈಮ್ ಯಾವುದೋ ಒಂದು ನೋವಿನಿಂದ ಬಳಲ್ತಾ ಇರ್ತೀನಿ. ಇದರಿಂದ ಏನಾಗುತ್ತೆ, ನಾನು ಅದನ್ನು ಮರಿಬೇಕು ಅಂಥೇಳಿ, ಅದನ್ನು ನನ್ನ ನೆನಪಿನಿಂದ ತೆಗೆದು ಬಿಸಾಕಬೇಕು ಅಂಥೇಳಿ ನಾನು ಏನು ಮಾಡ್ತೀನಿ, ಅವೆಲ್ಲವನ್ನು ಅನ್ಕಾನ್ಸಿಯಸ್ಗೆ ಡಂಪ್ ಮಾಡ್ತೀನಿ. ಆದರೂ ಸಮ್ ಟೈಮ್ ಅದು ಹೊರಗಡೆ ಬರ್ತಾ ಇರುತ್ತೆ. ಯಾವುದೋ ಒಂದು ವಸ್ತುವನ್ನು ನೋಡಿದಾಗ, ಯಾವುದೋ ಒಂದು ಘಟನೆಯನ್ನು ನೋಡಿದಾಗ, ಯಾರೋ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಎಲ್ಲ ಘಟನೆಗಳು ಏನಾಗುತ್ತೆ, ಬರುತ್ತೆ, ನಮ್ಮ ಮುಂದುಗಡೆ ಬರುತ್ತೆ. ಹೀಗೆ ಆ ಅನೈತಿಕ ಒಂದು ಘಟನೆಗಳು ಏನಿದೆಯಲ್ಲ, ಅತೃಪ್ತ ಬಯಕೆಗಳು ಏನಿದೆಯಲ್ಲ, ಅವುಗಳೇನಾಗುತ್ತೆ ಅಂತಂದಾಗ ರೂಪಾಂತರಗೊಳ್ತವೆ. ನಮ್ಮ ಅನೈತಿಕ ಮತ್ತು ಅತೃಪ್ತಿಕರವಾಗಿರ್ತಕ್ಕಂಥ, ಯಾರಿಗೋ ಏನೋ ನೋಡಿರ್ತೀನಿ, ಕಣ್ಣಲ್ಲೇ ಏನೇನೋ ಮಾಡಿರ್ತೀನಿ, ಕಣ್ಣಲ್ಲೇ ಕೊಲೆ ಮಾಡಿರ್ತೀನಿ, ಕಣ್ಣಲ್ಲೇ ಬೈದಿರ್ತೀನಿ, ಎಲ್ಲವೂ ಮಾಡಿರ್ತೀನಲ್ಲ, ಅದನ್ನು ರೂಪಾಂತರಗೊಳ್ಳುತ್ತೆ. ಕನಸಿನ ರೂಪದಲ್ಲಿ, ಪರಿಹಾಸದ ರೂಪದಲ್ಲಿ, ಮತ್ತೆ ಕೆಲವು ವೇಳೆ ಶರೀರದ ತೊಂದರೆಗಳಿಗೆ. ಅವನು ಹೇಳ್ತಾನೆ, ಡಿಸ್ಪ್ಲೇಸ್ಮೆಂಟ್ ಈಸ್ ರೀಡೈರೆಕ್ಟಿಂಗ್ ಆಫ್ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಇಂಪಲ್ಸಸ್ ಡೈರೆಕ್ಟೆಡ್ ಎಟ್ ಒನ್ ಪರ್ಸನ್ ಆರ್ ಆಬ್ಜೆಕ್ಟ್ ಬಟ್ ಟೇಕನ್ ಔಟ್ ಅಪಾನ್ ಅನದರ್ ಪರ್ಸನ್ ಆರ್ ಆಬ್ಜೆಕ್ಟ್. ದ ಪೀಪಲ್ ಆಗಾಗ ಆಫನ್ ಯೂಸ್ ಡಿಸ್ಪ್ಲೇಸ್ಮೆಂಟ್ when they cannot express their feelings in a safe manner to the person they are directed at. The classic example is man who gets angry at his boss but can't express his anger to his boss or fear of being fired. ಅವಾಗ ಏನು ಮಾಡ್ತಾನೆ ಅವನು, ಈ ರೀತಿಯಾಗಿ ತನ್ನ ಬಾಸ್ ಅವನ ಮೇಲೆ ಸಿಟ್ಟು ಮಾಡಿಕೊಂಡಾಗ, ಅಥವಾ ನಮ್ಮ ಮೇಷ್ಟ್ರು ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡಾಗ, ನಮ್ಮ ಮೇಷ್ಟ್ರು ನಮಗೆ ಎಲ್ಲರ ಎದುರುಗಡೆ ಹೊಡೆದಾಗ, ಬೈದಾಗ, ಅವಮಾನ ಮಾಡಿದಾಗ, ಓದಬೇಕು ಅಂತ ಹೇಳಿದಾಗ ಏನು ಮಾಡ್ತೀರಾ ನೀವು? ಅಲ್ಲೇ ಪಕ್ಕದಲ್ಲಿದ್ದಂಥ ಸ್ನೇಹಿತನಿಗೆ ಹೊಡಿಬೋದು, ಹೌದಾ? ಇಲ್ಲ ಮನೆಯಲ್ಲಿ ಹೋಗಿ ಯಾರಿಗೋ ಬೈಬೋದು. ಇಲ್ಲ ಕೆಲಸ ಮಾಡಿ ನಾವು ಭಾಳ ದೊಡ್ಡವರೇ ಆಗಿದ್ದೀವಿ ಅಂತಂದಾಗ, ಮದುವೆನೇ ಆಗಿದೆ ಅಂತಂದಾಗ, ಇಲ್ಲಿ ಮದುವೆ ಆದಾಗ ಮನೆಗೆ ನಾಯಿಗೆ ಬೈಬೋದು. ಇಲ್ಲ ಅಂದರೆ ಬಂದು ಹೆಂಡತಿಗೆ ಮೇಲೆ ಆ ಸಿಟ್ಟನ್ನು ಹಾಕ್ಬೋದು, ಮಕ್ಕಳ ಮೇಲೆ ಆ ಸಿಟ್ಟನ್ನು ಹಾಕ್ಬೋದು. ಈ ರೀತಿಯಾಗಿ ಏನಾಗುತ್ತೆ ಅಂತಂದಾಗ ಇಲ್ಲಿ ಡಿಸ್ಪ್ಲೇಸ್ ಆಗುತ್ತೆ ಪ್ಲೇಸ್. ಇಲ್ಲ ಒಂದೊಂದು ಸಾರಿ ನಾವು ಕನಸಿನ ರೂಪದಲ್ಲಿ ಕಾಣ್ತೀವಿ. ನಾನು ಯಾರೋ ವ್ಯಕ್ತಿಯನ್ನು ನಾನು ಬೈಬೇಕಾಗುತ್ತೆ, ಹೊಡಿಬೇಕು ಅಂತ ಮನಸ್ಸು ಮಾಡ್ತೀನಿ, ಆದರೆ ಹೊಡೆಯೋಕ್ಕಾಗಲ್ಲ. ಯಾಕೆ? ಭಾಳ ಬಲಿಷ್ಠವಾಗಿದ್ದಾನೆ, ಭಾಳ ಬೇಕಾದವನು ಇದ್ದಾನೆ, ಶ್ರೀಮಂತನೂ ಇದ್ದಾನೆ, ಅವನಿಗೆ ಭಾಳಷ್ಟು ಜನಬಲ ಇದೆ, ನಾನು ಹೊಡೆಯೋಕ್ಕಾಗಲ್ಲ. ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಅವನನ್ನು ಕಣ್ಣಲ್ಲೇ ಹೊಡೆದಾಕ್ತೀನಿ. ನೋಡ್ತಾ ಇರಬೇಕು, ಏನು ನಮ್ಗೆ ಹರ್ಕೊಂಡು ತಿಂತಾರನ್ನುವಾಗೆ ನೋಡ್ತಾರಂತ ಹೇಳ್ತಾರಲ್ಲ, ದಿಸ್ ಈಸ್ ಡಿಸ್ಪ್ಲೇಸ್ಮೆಂಟ್. ಅಂದರೆ ಅವನ ಭಾವನೆಗಳು, ಅವನ ಒಳಗಡೆ ಇತ್ತಲ್ಲ ಅತೃಪ್ತಿಕರವಾಗಿರ್ತಕ್ಕಂಥ ಭಾವನೆಗಳು, ಆ ಭಾವನೆಗಳಿಂದ ಅವನೇನು ಮಾಡ್ತಾ ಇದ್ದಾನೆ, ಕಣ್ಣಲ್ಲೇ ಕೊಲೆ ಮಾಡ್ತಾ ಇದ್ದಾನೆ, ಕಣ್ಣಲ್ಲೇ ಚುಸ್ತಾ ಇದ್ದಾನೆ, ಕಣ್ಣಲ್ಲೇ ನೋವನ್ನು ಅನುಭವಿಸ್ತಾ ಇದ್ದಾನೆ. ಇದನ್ನೇ ಕೆಲವೊಂದು ಸಾರಿ ನಾವು ಕನಸುಗಳಲ್ಲಿ ಕಾಣ್ತೀವಿ. ಬಹುಶಃ ವಿದ್ಯಾರ್ಥಿ ಮಿತ್ರರು ಒಂದೊಂದು ಸಾರಿ ಆ ಹೂ ಅಂತ ಕಿರ್ಚಾಡಿದ್ದು ಉಂಟು ಕನಸಲ್ಲಿ. ನಿಮ್ಮ ಮಂಚದಿಂದ ಕೆಳಗಡೆ ಬಿದ್ದಿದ್ದೂ ಉಂಟು. ಎದ್ದು ನೋಡಿದಾಗ ನಿಮ್ಮಲ್ಲಿ ಏನೂ ಇಲ್ಲ ಅನ್ನೋದು ನಿಮಗೆ ಗೊತ್ತು. ಯಾರಿಗೋ ಹೊಡೆದಿದ್ದು ಉಂಟು, ಬೈದಿದ್ದು ಉಂಟು, ನಕ್ಕಿದ್ದೇ ಉಂಟು, ಎಲ್ಲವೂ ನಾವು ಮಾಡಿದ್ದು ಉಂಟು. ಇದನ್ನೇ ಸಮ್ ಟೈಮ್ ಏನಾಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ ಅಂತ. ಸ್ಥಾನ ಪಲ್ಲಟ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಸ್ಥಾನ ಪಲ್ಲಟಗೊಳ್ಳುತ್ತೆ. ಏನು? ನಮ್ಮ ವಿಚಾರಗಳು, ಅನ್ಕಾನ್ಸಿಯಸ್ ಮೈಂಡಲ್ಲಿರ್ತಕ್ಕಂಥ ವಿಚಾರಗಳು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಂಥೇಳಿ ಹೇಳ್ತಾರೆ. ಹೀಗೆ ಇದರಿಂದ ಏನಾಗುತ್ತೆ, ಕೆಲವೊಂದು ನೋವುಗಳಾಗ್ಬೋದು. ಆದಷ್ಟು ನಾವು ಇದನ್ನು ಕನಸುಗಳನ್ನು ಕಾಣುವುದು ಭಾಳಷ್ಟು ಉತ್ತಮ. ಡಿಸ್ಪ್ಲೇಸ್ಮೆಂಟಲ್ಲಿ ಏನೇನಾಗಿರ್ತಲ್ಲ, ಸ್ಥಾನ ಪಲ್ಲಟಗೊಳ್ಳುತ್ತಲ್ಲ, ಅದನ್ನು ಕನಸು ಕಾಣಬೇಕು. ಕನಸು ಕಾಣದೇ ಇದ್ದರೆ ಭಾಳಷ್ಟು, ಉದಾಹರಣೆಗೆ ಅಪ್ಪ ಅಂದರೆ ನಾನು ಕನಸಲ್ಲಿ ನಾನು ಏನೇನೋ ನೋಡಿದ್ದೀನಿ, ಅದು ಭಾಳ ನಿರಾಳ ನನಗೆ ಅಂತ, ಜೀವಕ್ಕೆ ಭಾಳ ನಿರಾಳ. ಒಂದು ವೇಳೆ ಆ ರೀತಿ ಆಗದೇ ಇದ್ದಾಗ ಭಾಳಷ್ಟು ಏನಾಗುತ್ತೆ ಅಂತಂದಾಗ ಹಾನಿ ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ನೋಡುವ ಬಯಕೆ ಇರುತ್ತೆ, ಯಾರಿಗೋ ನೋಡಬೇಕು ಅಂತ ಅನಿಸುತ್ತೆ, ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ, ಆವಾಗ ನಾವು ಅವರಿಂದ ದೂರ ಆಗ್ತೀವಿ. ಆ ಟೈಮಲ್ಲಿ ಅಂಧತ್ವನೂ ಉಂಟಾಗ್ಬೋದು ಅಂತ. ಇದೇ ಹಿಸ್ಟೇರಿಯಾ ರೋಗಕ್ಕೆ ಕಾರಣವೂ ಆಗ್ಬೋದು ಅಂತ. ಹೀಗೆ ಲೈಂಗಿಕ ಪ್ರವೃತ್ತಿಗಳು, ಅಭಿವ್ಯಕ್ತಿಗಳು ಹೀಗೆ ಸ್ಥಾನಪಲ್ಲಟವಾಗಿ ಏನಾಗುತ್ತೆ, ಹಲವೆಡೆ ಕಂಡುಬರುತ್ತೆ. ನಮ್ಮಲ್ಲಿ ಸಹಜವಾಗಿ ಈ ರೀತಿಯಾದಂಥ ಅಭಿಪ್ರಾಯಗಳು ನಮ್ಮಲ್ಲಿ ಬಂದೇ ಬರುತ್ತೆ. ಇದು ನಮಗೆಲ್ಲರಿಗೂ ಗೊತ್ತಿದೆ. ನಾವು ಯಾಕೆ ಹುಚ್ಚಾಗ್ತೀವಿ ಅಂತಂದಾಗ ಇದೇ ಕಾರಣಕ್ಕಾಗಿ ಹುಚ್ಚಾಗ್ತೀವಿ ಅಂಥೇಳಿ ಸಾಮಾನ್ಯವಾಗಿ ಜನರು ಮಾತಾಡ್ತಾ ಇರ್ತಾರೆ, ಎಲ್ಲೆಲ್ಲಿ ಏನೇನು ಆಗ್ಬೋದು ಅಂತ. ಹೀಗೆ ಈಗ ನಾವು ನೆಕ್ಸ್ಟ್ ನೋಡಬೇಕಾಗಿರೋದೇನು ಅಂತಂದಾಗ, ಅದಕ್ಕೆ ದಯಮಾಡಿ ಎಲ್ಲರೂ ಯಾವುದೇ ಭಾವನೆಗಳಿದ್ದರೂ ನೀವು ಮನಸ್ಸಲ್ಲಿ ಇಟ್ಕೊಬೇಡಿ. ಬೇಕಾದರೆ ಕನಸಿನ ಮುಖಾಂತರ ಆದರೂ ಹೇಳಿ, ಇಲ್ಲ ನೀವು ಬೇರೆ ರೀತಿಯಿಂದಾದರೂ ಹೇಳುವ ಒಂದು ಪ್ರಯತ್ನವನ್ನು ಮಾಡಿಕೊಳ್ಳಿ. ಇಲ್ಲ ಬೇರೆಯವ್ರ ಮೇಲಾದರೂ ಆ ಸಿಟ್ಟು ತೆಗೆದು ನೀವೇನು ಮಾಡಿ ಅಂತಂದಾಗ ಸಂತೋಷವಾಗಿ ಇರೋದನ್ನು ನಾವು ಕಲ್ಕೊಳ್ಬೇಕು ಅಂತ. ಇನ್ನು ಉದಾತ್ತೀಕರಣ ಅಂತ ಹೇಳ್ತೀವಿ. ಕೆಲವು ಸಬ್ಲಿಮೇಷನ್ ಅಂತಕ್ಕಂಥದ್ದು ಏನು ಉದಾತ್ತೀಕರಣ, ಏನು ಉದಾತ್ತವಾದಂಥ ಒಂದು ಭಾವನೆಗಳು ಅಂತ ನಾವು ಹೇಳಿದಾಗ, ಸಬ್ಲಿಮೇಷನ್ ಈಸ್ ಸಿಂಪಲಿ ದ
channeling up unacceptable impulses, ಥಾಟ್ಸ್ ಆ್ಯಂಡ್ ಇಮೋಷನ್ಸ್ ಇಂಟು ಮೋರ್ ಅಕ್ಸೆಪ್ಟಬಲ್ ಒನ್ಸ್. ನೋಡಿ, ಇದು ಇಲ್ಲಿ ಪಾಸಿಟಿವ್ನೆಸ್ ಇದೆ. ಫಾರ್ ಇನ್ಸ್ಟೆನ್ಸ್, ವೆನ್ ಅ ಪರ್ಸನ್ ಹ್ಯಾಸ್ sexual impulses, they would like not to act upon. They may instead focus on rigorous exercises, refocusing such unacceptable or harmful impulses into productive ways. Use helps as a person channel energy that otherwise would be a lost or used on a manner that might cause a person more anxiety. ನಮ್ಮಲ್ಲಿ ಏನೇನೋ ಭಾವನೆಗಳು ಉಂಟಾಗುತ್ತೋ, ಏನೇನೋ ಲೈಂಗಿಕ ಕ್ರಿಯೆಗಳು, ಒಂದು ಬಯಕೆಗಳು ಉಂಟಾಗುತ್ತೋ, ಆ ಬಯಕೆಗಳು ದಮನಗೊಂಡು ಅದು ಬೇರೆ ಬೇರೆ ರೀತಿಯಲ್ಲಿ ಏನಾಗುತ್ತೆ, ಹೊರಬರುವಂತೆ ಬರಲೇಬೇಕು. ನನ್ನಲ್ಲಿರ್ತಕ್ಕಂಥ ಲೈಂಗಿಕ ಒಂದು ಆಸಕ್ತಿ ಇದೆ ಅಂತ ತಿಳ್ಕೊಳ್ಳೋಣ. ಯಾರೋ ಒಬ್ಬರನ್ನ ನೋಡ್ತೀವಿ, ಅವರ ಮೇಲೆ ಬಯಕೆಗಳಾಗುತ್ತೆ. ಆ ಬಯಕೆಗಳಾದಾಗ ಏನು ಮಾಡಬೇಕು ಅಂತಂದಾಗ ಅದನ್ನು ಹಾಗೆ ಮನಸ್ಸಿನಲ್ಲಿ ಒತ್ತಿಡಬಾರ್ದು. ಬೇಕಾದರೆ ಅದನ್ನು ಬರವಣಿಗೆ ಮುಖಾಂತರ ಆದರೂ ತೊಗೊಂಡು ಬನ್ನಿ, ಚಿತ್ರವನ್ನು ತೆಗೆಯೋದ್ರ ಮುಖಾಂತರ ಆದರೂ ತನ್ನಿ, ಅಥವಾ ಕವನಗಳು ಹೇಳುವುದರ ಮುಖಾಂತರ ಆದರೂ ತನ್ನಿ, ಯಾವುದೇ ರೀತಿ ಆದರೂ ತನ್ನಿ. ಅದಕ್ಕೆ ಈ ರೀತಿಯಾದಂಥ ಸಬ್ಲಿಮೇಷನ್ ಕ್ಯಾರೆಕ್ಟರ್ಸ್ಗಳು ಹೊರ ಹಾಕಿದಂಥವರೇ ಮಹಾನ್ ಕವಿಗಳಾಗಿರ್ತಕ್ಕಂಥವ್ರು. ಬಹುಶಃ ಈ ಸಂದರ್ಭದಲ್ಲಿ ನಾನು ನಿಮಗೆ ಒಂದು ಸುಂದರವಾದಂಥ ಎಕ್ಸಾಂಪಲನ್ನು ಹೇಳಲೇಬೇಕು. ಶೇಕ್ಸ್ಪಿಯರ್ ಅಂತಕ್ಕಂಥ ವ್ಯಕ್ತಿ ನೀವು ಕೇಳಿರಬೇಕು. ಆ ಶೇಕ್ಸ್ಪಿಯರ್ ಯಾವುದೋ ಒಂದು ಹುಡುಗಿಯನ್ನು ಭಾಳ ಪ್ರೀತಿ ಮಾಡ್ತಾ ಇದ್ದ. ಆದರೆ ಆ ಹುಡುಗಿ ಅವನನ್ನು ಥೂ ಅಂತ ಹೋಗೋದು, ಇಷ್ಟು ಕ್ರೂರವಾಗಿರ್ತಕ್ಕಂಥ ನನ್ನನ್ನು ನೀನು ನೋಡೋಕ್ಕೂ ನನಗೆ ಅಸಹ್ಯ ಆಗುತ್ತೆ, ಅಂಥದ್ರಲ್ಲಿ ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತ ಬೈದು ಕಳಿಸಿದ್ಲಿ, ನಿನ್ನ ಯೋಗ್ಯತೆ ಒಂದಿಟ್ಟು ಬೆಂಕಿ ಹಾಕ ಅಂತ. ಅವತ್ತೇ ಅವನು ಮನೆಯನ್ನು ಬಿಟ್ಟು ಹೋದ, ಮುಂದೆ ದೊಡ್ಡ ಕವಿಯಾಗಿ ಹೊರಬಂದ. ಈ ರೀತಿಯಾಗಿ ಬರ್ದ. ಏನು ಪ್ರೊಜೆಕ್ಷನ್ ಈಸ್ ದ misattribution of a person's to understand thoughts, feelings or impulses onto another person who does not have those thoughts, feelings or impulses. And rationalization is the putting something into a different light of offering a different explanation for perceptions, behavior and reaction formation. ಇವೆಲ್ಲವನ್ನು ನಾವು ನೋಡೋದು ಒಂದೇ ಮಾತಿನಲ್ಲಿ ನಾವು ಹೇಳಬೇಕಾದಾಗ, ನಾವು ಯಾವುದು ರ್ಯಾಷನಲೈಸೇಷನ್ ಒಬ್ಬ ವ್ಯಕ್ತಿ ಹತ್ರ ಏನಿರುತ್ತೋ, ರಿಯಾಕ್ಷನ್ಸ್ ಏನಿರುತ್ತೋ, ಫಾರ್ಮೇಷನ್ ಏನಿರುತ್ತೋ, ರಿಗ್ರೆಷನ್ ಹೇಗಿರುತ್ತೆ ಅಂತಂದಾಗ, ಇವೆಲ್ಲವೂ ತಮ್ಮ ಬಯಕೆಗಳನ್ನು ಈಡೇರದಿದ್ದಾಗ ಇನ್ನೊಂದು ರೀತಿಯಲ್ಲಿ ಅದನ್ನು ನಾವೇನು ಮಾಡಬೇಕು ಅಂತಂದಾಗ ಫೋಕಸನ್ನು ಮಾಡಬೇಕಾಗತ್ತೆ. ಇಲ್ಲಿ ಆ ಫೋಕಸ್ ಮಾಡ್ತಾ ಇರಬೇಕಾದಾಗ ನಮಗೆ ಭಾಳಷ್ಟು ಸಂದರ್ಭಗಳನ್ನು, ಅವಕಾಶಗಳನ್ನು ಉಪಯೋಗ ಮಾಡಿಕೊಂಡು ಅದನ್ನು ನಾವು ಹೊರತರುವಂತೆ, ನಮ್ಮ ಭಾವನೆಗಳನ್ನು ಹೊರತರುವಂತೆ ಮಾಡ್ತಕ್ಕಂಥ ಒಂದು ಕಾರ್ಯ. ಇದನ್ನು ನಾವೇನಂತ ಕರಿತೀವಿ ಅಂತಂದಾಗ ಸ್ವಯಂ ರಕ್ಷಣಾ ತಂತ್ರ ಅಂತೇಳಿ ಕರಿತೀವಿ. ಯಾಕಂದರೆ ಇಲ್ಲಿ ನಾವು ಸಪೋಸ್ ಒಂದು ರ್ಯಾಷನಲೈಸೇಷನ್ ಬಗ್ಗೆ ನಾನು ಮಾತಾಡ್ತಾ ಹೋದಾಗ, ಯಾವುದೋ ಒಬ್ಬ ಪ್ರೊಜೆಕ್ಷನ್ ಬಗ್ಗೆ ಮಾತಾಡ್ತಾ ಹೋದಾಗ, ಪ್ರೊಜೆಕ್ಷನಲ್ಲಿ ಒಬ್ಬ ಹುಡುಗ ಫೇಲ್ ಆಗ್ತಾನೆ ಅಥವಾ ಜಾಬನ್ನು ಬಿಡ್ತಾನೆ. ಜಾಬನ್ನು ಯಾಕೆ ಬಿಡ್ತೀಯಾ ಅಂತಂದಾಗ, ನನಗದು ಇಷ್ಟ ಇಲ್ಲ ಅಂತಕ್ಕಂಥದ್ದು. ದಟ್ ಈಸ್ ಎ ಪ್ರೊಜೆಕ್ಷನ್. ಇನ್ನೊಂದು ವೇಯಲ್ಲಿ ಹೇಳ್ತಕ್ಕಂಥದ್ದು ರಿಯಾಕ್ಷನ್ ಫಾರ್ಮೇಷನ್. ಯಾವ ರೀತಿಯಾಗಿ ನಾನು ಅದನ್ನು ಮಾಡೋಕ್ಕೆ, ಹೋಗಲಿ ಬಿಡೋ ಅದೇನು ಮಾಡ್ತೀಯ ಅಂತ ಅನ್ನುವ ರೀತಿಯಾಗಿರ್ಬೋದು. ಹೀಗೆ ಒಟ್ಟಾರೆ ಈ ಒಂದು ಏನು ಸ್ವಯಂ ರಕ್ಷಣಾ ತಂತ್ರಗಳಿದೆಯೋ, ಇದು ನನ್ನ ಭಾವನೆಗಳನ್ನು ನಾನು ಇನ್ನೊಂದು ವೇಯಲ್ಲಿ ತಡೆತಕ್ಕಂಥದ್ದು. ಇದ್ದಿನ ಗುಣಗಳನ್ನು ತಡೆದು ಅದು ಹೊರಬಂದಾಗ ನಾನು ಇನ್ನೊಂದು ರೂಪವನ್ನು ಸೂಪರ್ ಈಗೋದಲ್ಲಿ ನಾನು ಏನು ಮಾಡ್ತೀನಿ, ಅದನ್ನು ಒಂದು ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡ್ತೀನಿ ಅಂತ. ಇದನ್ನೇ ನಾವೇನಂತ ಕರಿತೀವಿ ಅಂತಂದರೆ ಮನುಷ್ಯನ ರಕ್ಷಣಾ ತಂತ್ರಗಳು. ಇವತ್ತು ಇಡೀ ಪ್ರಪಂಚದಲ್ಲಿರ್ತಕ್ಕಂಥವ್ರು ಎಲ್ಲ ವ್ಯಕ್ತಿಗಳಲ್ಲ, ಇದನ್ನು ಎಲ್ಲರೂ ಏನು ಮಾಡ್ತಾರೆ, ಒಂದಿಲ್ಲ ಒಂದು ಕಾರಣಗಳಿಂದ ಡಿಫೆನ್ಸ್ ಮೆಕ್ಯಾನಿಸಮನ್ನು ಅವರು ಯೂಸ್ ಮಾಡ್ಕೊಳ್ತಾರೆ. ಅದು ಗೊತ್ತಿಲ್ಲಾರದೆ ಅದಾಗತ್ತೆ, ಒಂದೊಂದು ಸಾರಿ ಗೊತ್ತಾಗಿಯೂ ಮಾಡುವ ಸನ್ನಿವೇಶಗಳು ಉಂಟು ಅಂತ. ಹೀಗಾಗಿ ಆತ್ಮೀಯರೇ, ಒಟ್ಟಾರೆ ಇವತ್ತು ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಬಗ್ಗೆ ಭಾಳಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.